ಒಬ್ಬ ಹೀರೋಗೆ ಕಲ್ಟ್ ಫಾಲೋಯಿಂಗ್ ಬರ್ಬೇಕಾದ್ರೆ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ತೋರಿಸಬೇಕು. ಅದೇ ಒಬ್ಬ ನಿರ್ದೇಶಕನಿಗೆ ತನ್ನದೇ ಆಡಿಯನ್ಸ್ ಬೇಸ್ ಹುಟ್ಕೋಬೇಕಾದ್ರೆ ವರ್ಕ್ ಎಫಿಷಿಯನ್ಸಿ ಜೊತೆಗೆ ಟ್ರೇಡ್ ಮಾರ್ಕ್ ಅನ್ನೋದನ್ನು ಎತ್ಕೊಂಡು ಬರಬೇಕು. ಆ ನಿಟ್ಟಿನಲ್ಲಿ ನನ್ನ ಲೀಸ್ಟಲ್ಲಿ ಸುಕುಮಾರ್ ಅವರು ಯಾವಾಗ್ಲೂ ಮುಂದೆನೆ ಇರ್ತಾರೆ. ಅದರಲ್ಲೂ ಆ ಬರವಣಿಗೆ, ಎಸ್ಪೆಷಲಿ ಸ್ಕ್ರೀನ್ ರೈಟಿಂಗ್ ಅಂದ ಕೂಡ್ಲೆ ನನಗೆ ಮೊದಲು ತಲೆಗೆ ಬರೋದೇ ಅವರ ಕೆಲಸಗಳು. ಇನ್ಫ್ಯಾಕ್ಟ್ ಎಷ್ಟೋ ಸಲ ನಾನೇ ಇಂಪ್ರೆಸ್ ಆಗಿದ್ದೀನಿ ಅವರ ಸಿನಿಮಾಗಳಿಂದ. ಬಟ್ ಅಂಥ ಡೈರೆಕ್ಟರ್ ಈಗ ಈ ರೀತಿ ಒಂದಕ್ಕೊಂದು ಸಂಬಂಧ ಇಲ್ದೇ ಇರೋ ಹಾಗೆ ಬರೀತಾರೆ, ಟ್ರೆಂಡ್ ಹಿಂದೆ ಬಿದ್ದು ತಮ್ಮ ತನವನ್ನೇ ಬಿಟ್ಕೊಡ್ತಾರೆ. ಯಾವ ರೈಟಿಂಗ್ ಇಂದ ಹೆಸರು ಪಡ್ಕೊಂಡಿದ್ರೋ ಅದೇ ರೈಟಿಂಗ್ ಅನ್ನ ಕೆಡಿಸ್ಕೋತಾರೆ ಅಂದ್ರೆ ಸುಕುಮಾರ್ ಅವರೇ ಸೀರಿಯಸ್ಲಿ ಬೇಜಾರಾಗತ್ತೆ. ಪುಷ್ಪ 2 ದ ರೂಲ್ ಇದು ಸುಕುಮಾರ್ ಅವರು ಡೈರೆಕ್ಟ್ ಮಾಡಿರುವಂತ ಚಿತ್ರ. ಭಾಗ 1ರಲ್ಲಿ ನಾವೆಲ್ಲ ಆಲ್ರೆಡಿ ನೋಡಿರೋ ಹಾಗೆ ಪುಷ್ಪರಾಜ್ ಪುಷ್ಪ ಈಗ ತುಂಬಾ ದೊಡ್ಡದಾಗಿ ಬೆಳೆದು ನಿಂತಿದ್ದಾನೆ. ಇಡೀ ರಕ್ತಚಂದನದ ಸಿಂಡಿಕೇಟ್ ಅನ್ನ ತನ್ನ ಕಂಟ್ರೋಲ್ಗೆ ತಗೊಂಡಿದ್ದಾನೆ. ಸೊ ಇಲ್ಲಿಂದ ಆ ಜವಾಬ್ದಾರಿನ ಅವನು ಹೇಗೆ ಕ್ಯಾರಿ ಮಾಡ್ತಾನೆ, ನ್ಯಾಷನಲ್ ಇಂಟರ್ನ್ಯಾಷನಲ್, ಅದಕ್ಕೆ ಇಲ್ಲಿ ಕೊಟ್ಟಿರುವಂತ ಸ್ಕೋಪ್ ಎಷ್ಟು, ಹಾಗೆ ಆಫೀಸರ್ ಭನ್ವರ್ ಸಿಂಗ್ ಶೇಖಾವತ್ ಜೊತೆ ಆಗಿರೋ ಕ್ಲಾಶ್ ಈ ಸಾರಿ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಂಡ್ ಅದರ ನಡುವೆ ಇರುವಂತ ಚಾಲೆಂಜಸ್ ಏನು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇಲ್ಲಿರೋಂತ ಮೊದಲ ಪಾಸಿಟಿವ್, ಅತಿ ದೊಡ್ಡ ಪಾಸಿಟಿವ್ ಅಂದ್ರೆ ಅದು ಅಲ್ಲು ಅರ್ಜುನ್ ಅವರು. ಲೈಕ್ ಹೇಗೆ ತನ್ನ ಎಡಗೈ ಭುಜನ ಪುಷ್ಪ ಮೇಲೆತ್ಕೊಂಡ್ ನಡೀತಾನಲ್ಲ, ಹಾಗೆ ಇಡೀ 3.5 ಗಂಟೆ ಸಿನಿಮಾನ ಹೆಗ್ಲು ಮೇಲೆನೆ ಹೊತ್ಕೊಂಡು ಹೋಗಿದ್ದಾರೆ. ಆಕ್ಚುಲಿ ಪುಷ್ಪ ಕ್ಯಾರೆಕ್ಟರ್ ನ ಫಸ್ಟ್ ಪಾರ್ಟ್ ಅಲ್ಲೇ ಕಂಪ್ಲೀಟ್ಲಿ ಎಸ್ಟಾಬ್ಲಿಷ್ ಮಾಡಿ ಆಗಿದೆ, ಹೊಸದೇನೂ ಇರ್ಲಿಲ್ಲ ಇಲ್ಲಿ. ಬಟ್ ಆ ಮ್ಯಾನರಿಸಮ್ ನ, ಆಟಿಟ್ಯೂಡ್ ನ, ಎಂತದ್ದೇ ಸನ್ನಿವೇಶ ಆಗಿರ್ಲಿ ಒಂದು ಚೂರು ಡ್ರಾಪ್ ಆಗದೆ ಇರೋ ಹಾಗೆ ಕೊನೆವರೆಗೂ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಅಂಡ್ ಅದರಿಂದನೇ ಮೋಸ್ಟ್ ಆಫ್ ದ ಸೀಕ್ವೆನ್ಸಸ್ ಸಖತ್ ಎಂಗೇಜಿಂಗ್ ಆಗಿತ್ತು ಅಂತ ಹೇಳ್ತೀನಿ. ಸ್ಪೆಷಲಿ ಆ ಪೊಲೀಸ್ ಸ್ಟೇಷನ್ ಸೀನ್, ಪ್ರೀ ಇಂಟರ್ವಲ್ ಎಪಿಸೋಡ್ಸ್, ಪಾರ್ಟಿಲಿ ನಡೆದಂತ ಇವೆಂಟ್ಗಳು, ಗಂಗಮ್ಮ ತಾಯಿ ಜಾತ್ರೆ, ಇವನ್ ಕ್ಲೈಮ್ಯಾಕ್ಸ್ ಫೈಟ್, ಅದರ ಎಕ್ಸಿಕ್ಯೂಷನ್ ಓವರ್ ದ ಟಾಪ್ ಆಗಿದ್ರು ಕೂಡ ಅಲ್ಲು ಅರ್ಜುನ್ ಅವರು ತಮ್ಮ ಪರ್ಫಾರ್ಮೆನ್ಸ್ ಇಂದಾನೆ ಪ್ರತಿಯೊಂದನ್ನು ಡಾಮಿನೇಟ್ ಮಾಡಿದ್ದಾರೆ. ಲೈಕ್ ಸೀರಿಯಸ್ಲಿ ಅವರಂತೂ ಆ ಕ್ಯಾರೆಕ್ಟರ್ ಒಳಗೇನೆ ಮುಳುಗೋಗಿದ್ರು. ಆಕ್ಚುಲಿ ಸಿನಿಮಾ ನಿಂತಿರೋದೇ ಪುಷ್ಪ ಅನ್ನೋ ಪಾತ್ರದ ಮೇಲೆ, ಬಿಕಾಸ್ ಇದ್ದಿದ್ದು ನಾರ್ಮಲ್ ಆಗಿರೋ ಸಂದರ್ಭಗಳೇ. ಆದ್ರೆ ಆ ನಾರ್ಮಲ್ ಆಗಿರೋ ಪರಿಸ್ಥಿತಿಗಳಿಗೇನೆ ಪುಷ್ಪ ಎಷ್ಟು ಭಿನ್ನವಾಗಿ ರಿಯಾಕ್ಟ್ ಮಾಡ್ತಾನಲ್ಲ, ಅದು ಈ ಸಿನಿಮಾದ ಸೆಲ್ಲಿಂಗ್ ಪಾಯಿಂಟ್. ಸಿನಿಮಾನ ಎತ್ತಿ ಹಿಡಿದಿದೆ, ಚೆನ್ನಾಗಿ ವರ್ಕ್ ಆಗಿದೆ. ಇನ್ನು ಫಹದ್ ಅವರು ಆ ಪಾತ್ರದ ಸುತ್ತ ನೆಗೆಟಿವಿಟಿನೇ ಜಾಸ್ತಿ ಇದೆ. ಬಟ್ ಅನ್ನೋ ಪಾಸಿಟಿವ್ ನೋಟ್, ಫಿಲ್ಮ್ ಅಲ್ಲಿ ಕಾಮಿಡಿ ಅಂತ ಎಲ್ಲೆಲ್ಲಿ ಹುಟ್ಕೊಂಡಿದ್ಯೋ ಅದರ ಕಂಪ್ಲೀಟ್ ಕ್ರೆಡಿಟ್ಸ್ ಫಹದ್ ಅವ್ರಿಗೆನೆ ಹೋಗ್ಬೇಕು. ಸೀಕ್ವೆನ್ಸ್ ಗಳು ಇಂಟೆನ್ಸ್ ಆಗದೆ ಇದ್ರೂನು ಇರೋದ್ರಲ್ಲೇನೆ ಎಕ್ಸ್ಟ್ರೀಮ್ ಆಗಿ ನಗಿಸ್ತಾರೆ. ಹೀರೋಗೆ ಬರ್ಬೇಕಿರೋ ರೆಸಿಸ್ಟೆನ್ಸ್ ನ ಹ್ಯೂಮರಸ್ ಆಗಿ ತಗೊಂಡ್ ಬರ್ತಾರೆ. ಎಸ್ಪೆಷಲಿ ಆ ಪ್ರೀ ಇಂಟರ್ವಲ್ ಸೀಕ್ವೆನ್ಸ್ ಮತ್ತೆ ಭನ್ವರ್ ಸಿಂಗ್ ಮಾಲ್ ನ ಸೀಸ್ ಮಾಡ್ಕೊಂಡು ಬಂದ ಮೇಲೆ ನಡೆಯುವಂತ ಒಂದಷ್ಟು ಡ್ರಾಮಾ ಎಂಗೇಜಿಂಗ್ ಆಗಿತ್ತು, ಫನ್ನಿ ಆಗಿತ್ತು. ಇನ್ಫ್ಯಾಕ್ಟ್ ಇಲ್ಲಿ ಫಹದ್ ಅವರು ಮತ್ತೆ ಅಲ್ಲು ಅರ್ಜುನ್ ಅವರು ಇಂಟರಾಕ್ಟ್ ಮಾಡಿದಾಗೆಲ್ಲ ಅದು ಫನ್ ಎಲಿಮೆಂಟ್ ತರಾನೇ ವರ್ಕ್ ಆಗಿದೆ. ಅಲ್ಲಿನ ಕಾನ್ವರ್ಸೇಷನ್ಸ್, ಒನ್ ಲೈನರ್ಸ್ ಕೂಡ ಚೆನ್ನಾಗಿತ್ತು. ಇದರ ಜೊತೆಗೆ ಅಲೋನ್ ಪುಷ್ಪ ಕ್ಯಾರೆಕ್ಟರ್ ಇಂದನೂ ಸುಮಾರು ಕಡೆ ಹ್ಯೂಮರ್ ನ ತರಿಸಿದ್ದಾರೆ. ಅಂಡ್ ಆ ಭಾಗದಲ್ಲಿ ಸ್ಟೈಲ್ ಕಮ್ಮಿ ಆದ್ರೂ ಆಟಿಟ್ಯೂಡ್ ಮತ್ತೆ ಸ್ವಾಗ್ ಮಾಸಿ ಆಗಿತ್ತು. ಇನ್ನು ಓವರ್ ಆಲ್ ಫಸ್ಟ್ ಹಾಫ್ ನ ತಗೊಂಡ್ರೆ ಕಮರ್ಷಿಯಲಿ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಅನ್ನ ನೋಡಬಹುದು. ಅಂಡ್ ಅಲ್ಲಿ ಬಿಸ್ನೆಸ್ ಪಾಯಿಂಟ್ ಇಂದನೂ ಕಥೆ ಡೆವಲಪ್ ಆಗ್ತಾ ಇರತ್ತೆ. ಅಂಡ್ ಇಂಟರ್ವಲ್ ಕೂಡ ಒಂದು ಒಳ್ಳೆ ಪಾಯಿಂಟ್ ಗೆ ಬಂದು ನಿಲ್ಲತ್ತೆ. ಇದರ ಹೊರತಾಗಿ ದೊಡ್ಡ ಸರಕನ್ನ ಶ್ರೀಲಂಕಾವರೆಗೂ ತಗೊಂಡು ಹೋಗಿದ್ದು, ಆ ಪ್ರಾಸೆಸ್, ಅದನ್ನ ಎಕ್ಸಿಕ್ಯೂಟ್ ಮಾಡಿದ ರೀತಿ ಚೆನ್ನಾಗಿತ್ತು. ಬ್ಯಾಕ್ಗ್ರೌಂಡ್ ಸ್ಕೋರ್ ಹೆವಿ ಇಂಪ್ರೆಸಿವ್ ಅಂತ ಏನ್ ಹೇಳಲ್ಲ, ಬಟ್ ಪ್ರತಿ ಸೀಕ್ವೆನ್ಸ್ ನ ಡೀಸೆಂಟ್ ಆಗಿ ಟ್ರೀಟ್ ಮಾಡಿದ್ದಾರೆ DSP ಅವರು. ಇನ್ನು ಮನೆತನ, ಹೆಸರು, ಸೆನ್ಸಿಟಿವ್ ಎಲಿಮೆಂಟ್ಸ್, ಅಮ್ಮನ ಪಾತ್ರ, ಅದು ಸಹ ಚೆನ್ನಾಗಿ ವರ್ಕ್ ಆಗಿದೆ. ಈಗ ನೆಗೆಟಿವ್ಸ್ ಕಡೆ ಬರೋಣ. ಫಸ್ಟ್ ಆಫ್ ಆಲ್ ಸಿನಿಮಾದಲ್ಲಿ ವಿಷಯ ಅಂತ ಇರೋದು ತುಂಬಾ ಕಡಿಮೆ. ಇನ್ಫ್ಯಾಕ್ಟ್ ಪಾರ್ಟ್ 1ಗೆ ಹೋಲ್ಸ್ಕೊಂಡ್ರೆ ಅಟ್ಲೀಸ್ಟ್ ಅದರಲ್ಲಿ ಒಬ್ಬ ಕೂಲಿ ದೊರೆಯಾಗೋವರೆಗೂ ಒಂದು ಜರ್ನಿ ಅಂತ ಇತ್ತು, ಚಾಲೆಂಜ್ ಇತ್ತು, ಕ್ಯಾರೆಕ್ಟರ್ ಗ್ರೋತ್ ಆಗ್ತಾ ಇತ್ತು, ಮತ್ತೆ ಕಥೆಲೂ ಡೆವಲಪ್ಮೆಂಟ್ ಇತ್ತು. ಆದ್ರೆ ಈ ಫಿಲ್ಮ್ ಅಲ್ಲಿ ಸ್ಟೋರಿನೂ ಮುಂದಕ್ಕೆ ಹೋಗಲ್ಲ, ಕ್ಯಾರೆಕ್ಟರ್ ಅಲ್ಲೂ ಬೆಳವಣಿಗೆ ಇಲ್ಲ. ಪುಷ್ಪನ ಕೈಯಲ್ಲಿ ಸಿಂಡಿಕೇಟ್ ಇದೆ ಅಂಡ್ ಅವನು ಚೆನ್ನೈ ಮುರುಗನ್ನ ಬಿಟ್ಟು ಇಂಟರ್ನ್ಯಾಷನಲ್ ಡೀಲರ್ಸ್ ನ ಹುಡುಕೊಂಡಿದ್ದಾನೆ ಹೌದು, ಬಟ್ ಅದನ್ನ ಹೇಗ್ ಮಾಡ್ದ ಅನ್ನೋದಿದ್ಯಲ್ಲ, ಆ ಭಾಗಕ್ಕೆ ಅಷ್ಟು ಟೈಮ್ ಕೊಟ್ಟಿಲ್ಲ. ಸ್ಟ್ರೈಟ್ ಆಗಿ ಹೇಳೋದಾದ್ರೆ ಹೆಸರಿಗೆ ಸಿನಿಮಾ ನಿಂತಿರೋದು ರೆಡ್ ಸ್ಯಾಂಡಲ್ವುಡ್ ಸ್ಮಗ್ಲಿಂಗ್ ಬಿಸ್ನೆಸ್ ಮೇಲೆ, ಬಟ್ ಆ ಮೇನ್ ಪ್ಲಾಟ್ ಅನ್ನ ಬಿಟ್ಟು ಸಿನಿಮಾ ಬೇರೆ ಎಲ್ಲಾ ಕಡೆನೂ ಸುತ್ತಾ ಇರತ್ತೆ. ಫಸ್ಟ್ ಹಾಫ್ ಪರವಾಗಿಲ್ಲ, ಬ್ಯಾಲೆನ್ಸ್ಡ್ ಆಗಿತ್ತು. ಬಟ್ ಸೆಕೆಂಡ್ ಹಾಫ್ ಅಂತೂ ಕಥೆ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಡೈವರ್ಟ್ ಆಗ್ಬಿಡುತ್ತೆ. ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ವಿಮೆನ್ ಹರಾಸ್ಮೆಂಟ್ ಅನ್ನೋ ಪಾಯಿಂಟ್ ಅನ್ನ ತಂದು ಸಿನಿಮಾದ ಪ್ಲಾಟ್ ಅನ್ನೇ ಚೇಂಜ್ ಮಾಡ್ಬಿಡ್ತಾರೆ. ಆಲ್ಸೋ ಪ್ಲಾಟ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ದೆ ಇದೆಲ್ಲ ವರ್ಕ್ ಆಗತ್ತಾ ಅಂತಾನು ಯೋಚನೆ ಮಾಡ್ದೇನೆ ಕಮರ್ಷಿಯಲ್ ಆಂಗಲ್ ಗಳನ್ನ ತಂದಿದ್ದಾರೆ. ಲೈಕ್ ಇವರಿಗೆ ಅಂತ ಒಂದು ಸಾಂಗ್, ಈ ವರ್ಗಕ್ಕೆ ಇಂಥದ್ದೊಂದು ಸೀಕ್ವೆನ್ಸ್, ನಾರ್ತ್ ಆಡಿಯನ್ಸ್ ಇದಾರೆ ಅವರಿಗೆ ಅಂತ ಜಾತ್ರೆ ಎಪಿಸೋಡ್, ಲೈಕ್ ಹೀಗೆ ಆಲ್ ಇಂಡಿಯಾ ಟೂರ್ ಮಾಡೋ ತರ ಎಲಿಮೆಂಟ್ ಗಳನ್ನ ಹೆಕ್ಕಿ ತಂದು ಸೇರಿಸಿ ಇಟ್ಟಿದ್ದಾರೆ. ಅದು ಫೋರ್ಸ್ ಅಂತ ಇದ್ರೂ ಬಿಟ್ಟಿಲ್ಲ, ಅಂದ್ರೆ ಜನ ಇದನ್ನೆಲ್ಲ ನೋಡ್ತಾರೆ ಅನ್ನೋ ಕಾನ್ಫಿಡೆನ್ಸ್. ಸೊ ಇದರಿಂದ ಇಲ್ಲಿ ಅನ್ನೆಸೆಸರಿ ಸೀಕ್ವೆನ್ಸ್ ಗಳು ಜಾಸ್ತಿ ಆಗಿದಾವೆ ಅಂಡ್ ಸುಮಾರು ಕಡೆ ಅದನ್ನ ಡ್ರ್ಯಾಗ್ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ. ಹಾಗೆ ಕ್ಯಾರೆಕ್ಟರ್ಸ್ ನ ಫಸ್ಟ್ ಪಾರ್ಟ್ ಅಲ್ಲೇ ಎಸ್ಟಾಬ್ಲಿಷ್ ಮಾಡಿದ್ರು ಕೂಡ ಅವುಗಳನ್ನ ಮತ್ತೆ ಇಂಟ್ರೊಡ್ಯೂಸ್ ಮಾಡೋದು, ಎರಡು ಪಾತ್ರಗಳ ಮಧ್ಯೆ ಇರೋ ಇಂಟ್ರಾಕ್ಷನ್ ನ ಮತ್ತೆ ಹಳೆ ರೀತಿನೇ ರೀಕ್ರಿಯೇಟ್ ಮಾಡಿದ್ದು, ಅಂದ್ರೆ ಇಂಟ್ರೊಡ್ಯೂಸ್, ಇಂಟ್ರಾಕ್ಷನ್ ಇವೆರಡನ್ನ ಯಾವ ಅರ್ಥದಲ್ಲಿ, ಯಾವ ಕಾಂಟೆಕ್ಸ್ಟ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂತ ಸಿನಿಮಾ ನೋಡಿದವ್ರಿಗೆ ಅರ್ಥ ಆಗಿರತ್ತೆ ಅಂತ ಅನ್ಕೋತೀನಿ. ಸೊ ಅದು ಬೇಡವಾಗಿತ್ತು, ಬಿಕಾಸ್ ಅದರಲ್ಲೇ ಸುಮಾರು ಸಮಯ ಹಾಳಾಗಿದೆ. ಆಕ್ಚುಲಿ ಈ ಪಾಯಿಂಟ್ ಮತ್ತೆ ಸಬ್ಸ್ಟೆನ್ಸ್ ಅನ್ನ ಇಟ್ಕೊಂಡು ಪುಷ್ಪರಾಜ್ಗೆ ಎಲಿವೇಶನ್ಸ್ ಅನ್ನ ಕೊಟ್ಟಿದ್ದು, ಆದ್ರೆ ಅದು ಡೈರೆಕ್ಟರ್ ಕಡೆಯಿಂದ ಹಲವು ಪೋರ್ಷನ್ಸ್ ಅಲ್ಲಿ ವರ್ಕ್ ಆಗ್ಲೇ ಇಲ್ಲ, ಜಸ್ಟ್ ಬೇಡದೇ ಇರೋ ಎಲಿವೇಶನ್ಸ್ ಆಗಿ ಕಾಣುತ್ತೆ. ಸ್ಟಿಲ್ ಆ ಎಲ್ಲಾ ಸಂದರ್ಭದಲ್ಲೂ ಅಲ್ಲು ಅರ್ಜುನ್ ಅವರೇ ಸಿನಿಮಾನ ಎಳೆದು ಹಿಡ್ಕೊಂಡಿರೋದು, ತಮ್ಮಲ್ಲಿರೋ ಕಲೆನೆಲ್ಲ ಪುಷ್ಪನಿಗೆ ಧಾರೆ ಎರೆದು ಬಿಟ್ಟಿದ್ದಾರೆ.
ಎಷ್ಟರ ಮಟ್ಟಿಗಂದ್ರೆ ಅವ್ರನ್ನ ಹೊರಗಿಟ್ಟು ಸಿನಿಮಾ ನೋಡಿ ನಿಮ್ಗೆ ಅರ್ಥ ಆಗತ್ತೆ. ಇನ್ನು ಸ್ಕ್ರೀನ್ ಪ್ಲೇ ಮತ್ತೆ ಸ್ಕ್ರೀನ್ ರೈಟಿಂಗ್ ಡಿಸಪಾಯಿಂಟ್ ಮಾಡ್ಬಿಟ್ರು ಸುಕುಮಾರ್ ಅವರು. ಯಾವ ರೈಟರ್ನ ನಾನು ಇಷ್ಟಪಡ್ತಿದ್ದೆ, ಯಾರ ಕೆಲಸನ ನೋಡಿ ಇಂಪ್ರೆಸ್ ಆಗ್ತಿದ್ದೆ, ಅವರೇ ಈ ತರ ಕಾಂಪ್ರಮೈಸ್ಡ್ ಆಗಿ ಕ್ರಿಯೇಟಿವಿಟಿನ ಮರ್ತು ಟ್ರೆಂಡ್ ಹಿಂದೆ ಬೀಳ್ತಾರೆ ಅಂದ್ರೆ ಏನ್ ಹೇಳೋಣ. ಸನ್ನಿವೇಶಗಳನ್ನ ಕನ್ಸ್ಟ್ರಕ್ಟಿವ್ ಆಗಿ ಬರ್ದಿಲ್ಲ, ಒಂದು ಸೀನ್ ಆದ್ಮೇಲೆ ಮತ್ತೆ ಮುಂದೆ ಅದಕ್ಕೆ ಪ್ರಾಪರ್ ಕನೆಕ್ಷನ್ ಅಂತ ಇಲ್ಲ, ಜಸ್ಟ್ ಎಂಟರ್ಟೈನ್ಮೆಂಟ್ ಲೆಕ್ಕದಲ್ಲಿ ಅನ್ಸಿದ್ದನ್ನೆಲ್ಲ ಬರ್ಕೊಂಡ್ ಹೋಗಿದ್ದಾರೆ. ಹಾರ್ಶ್ ಅನ್ಸ್ಬೋದು, ಬಟ್ ಏನ್ ಮಾಡ್ಲಿ, ಬರ್ತಾ ಇರೋ ಒಪಿನಿಯನ್ನೇ ಆಗಿದೆ. ತೀರಾ ಇರೋದನ್ನೆಲ್ಲ ಹೇಳಿ ಜಸ್ಟಿಫೈ ಮಾಡ್ಕೊಂಡ್ರೆ ಸ್ಪಾಯ್ಲರ್ ಆಗತ್ತೆ. ಸೊ ಸಿನಿಮಾ ನೋಡಿ ಮತ್ತೆ ಬಂದು ಈ ವಿಡಿಯೋನ ನೋಡಿ, ಆಗ ನಾನು ಹೇಳಿದ್ದಕ್ಕೆ ಒಂದು ಕ್ಲಾರಿಟಿ ಸಿಗತ್ತೆ. ಇದಾದ್ಮೇಲೆ ರಶ್ಮಿಕಾ ಅವರ ಶ್ರೀವಲ್ಲಿ ಪಾತ್ರ. ಐ ಡೋಂಟ್ ನೋ ಸುಕುಮಾರ್ ಅವರು ಯಾವ ಅರ್ಥದಲ್ಲಿ ಈ ಪಾತ್ರನ ಬರ್ದಿದ್ದಾರೆ ಅಥವಾ ಪಾತ್ರನ ಈ ತರ ಬರ್ಕೊಂಡಿದ್ದಾರೆ ಅಂತ, ಬಟ್ ಸೀರಿಯಸ್ಲಿ ಇರಿಟೇಟ್ ಮಾಡ್ತು, ವರ್ಸ್ಟ್ ಆಗಿತ್ತು. ಫೀಲಿಂಗ್ಸ್ ಅನ್ಕೊಂಡು ಅವಾಗವಾಗ ಬರುವಂತ ಸಿಚುವೇಶನ್ಸ್ ಅದಂತೂ ವಲ್ಗ್ಯಾರಿಟಿ ಬಾರ್ಡರ್ನ ದಾಟಿ ಹೋಗ್ತಾ ಇತ್ತು. ಫ್ಯಾಮಿಲಿ ಜೊತೆ ನೋಡೋವಂಥವ್ರಿಗೆ ಡೆಫಿನೆಟ್ಲಿ ಮುಜುಗರ ಆಗತ್ತೆ. ಹೋಗ್ಲಿ, ಅಟ್ಲೀಸ್ಟ್ ಅವರಿಗೆ ಅಂತ ಒಂದು ಡೆಪ್ತ್ ಅಥವಾ ಇಂಪಾರ್ಟೆನ್ಸ್ ಇರಬೇಕಾಗಿತ್ತು, ಬಟ್ ಕೊಟ್ಟಂತ ವಿವರಣೆ ಅಷ್ಟೊಂದು ಸ್ಯಾಟಿಸ್ಫೈಯಿಂಗ್ ಆಗಿರ್ಲಿಲ್ಲ. ಅಂಡ್ ಇವೆಲ್ಲದ್ರ ಮೇಲೆ ಆ ಹಾಡುಗಳು, ಅವುಗಳ ಪ್ಲೇಸ್ಮೆಂಟ್ಸ್, ಎಸ್ಪೆಷಲಿ ಪೀಲಿಂಗ್ ಸಾಂಗ್ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತು ಅಂತ ಹೇಳ್ತೀನಿ. ಇನ್ನು ಫಹದ್ ಅವರ ಭನ್ವರ್ ಸಿಂಗ್ ಶೇಖಾವತ್ ಕ್ಯಾರೆಕ್ಟರ್, ಅದಕ್ಕೆ ಒಂದು ಆರ್ಕ್ ಅಂತ ಇರ್ಲಿಲ್ಲ, ಅವನು ಮಾಡೋ ಕೆಲಸದ ಹಿಂದೆ ಸ್ಟ್ರಾಂಗ್ ಮೋಟಿವ್ ಅನ್ನೋದು ಇರ್ಲಿಲ್ಲ. ಸೊ ಅದರಿಂದ ಪುಷ್ಪನಿಗೆ ಏನೇ ರೆಸಿಸ್ಟೆನ್ಸ್ ಬಂದ್ರೂ ಅದೆಲ್ಲ ಡಮ್ಮಿ ಅನಿಸ್ತಾ ಹೋಗ್ತಿತ್ತು. ತಮ್ಮ ಪರ್ಫಾರ್ಮೆನ್ಸ್ ಇಂದ ಆದಷ್ಟು ಹ್ಯೂಮರಸ್ ಆಗಿ ಸಿನಿಮಾನ ತಳ್ಳೋದಕ್ಕೆ ನೋಡಿದರೆ ಫಹದ್ ಅವರು, ಬಟ್ ಆಸ್ ಅ ಹೋಲ್ ಆ ಕ್ಯಾರೆಕ್ಟರ್ ಅಷ್ಟೊಂದು ಪವರ್ಫುಲ್ ಆಗಿರ್ಲಿಲ್ಲ. ಇನ್ಫ್ಯಾಕ್ಟ್ ಆಫೀಸರ್ ಗೋವಿಂದಪ್ಪ ಪಾತ್ರನೇ ಎಷ್ಟೋ ಖಡಕ್ ಆಗಿತ್ತು. ಇನ್ನು ನಮ್ಮ ಧನಂಜಯ ಅವರ ಜಾಲಿ ರೆಡ್ಡಿ ಪಾತ್ರ, ಎಲೆ ಮೇಲಿರೋ ಉಪ್ಪಿನಕಾಯಿಗೂ ಒಂದು ಬೆಲೆ ಇರತ್ತೆ, ಆದ್ರೆ ಜಾಲಿ ರೆಡ್ಡಿ ಕ್ಯಾರೆಕ್ಟರ್ಗೆ ಆ ಇಂಪಾರ್ಟೆನ್ಸೇ ಇರ್ಲಿಲ್ಲ. ಅಲ್ಲ, ಸುಕುಮಾರ್ ಅವ್ರಿಗೆ ಈ ಪಾತ್ರ ತರೋ ಅಂತ ಅವಶ್ಯಕತೆ ಆದ್ರೂ ಏನಿತ್ತು? ಅವಶ್ಯಕತೆ ಇದ್ದಿದ್ರೆ ಪ್ರಾಪರ್ ಆಗಿ ಬಳಸ್ಕೋಬೇಕು, ಅದು ಬಿಟ್ಟು ಈ ತರನ ಮಾಡೋದು. ಆಲ್ಸೋ ಅದನ್ನ ಧನಂಜಯ ಅವರು ಹೇಗೆ ಒಪ್ಕೊಂಡ್ರು ಅನ್ನೋದು ನನಗೆ ಆಶ್ಚರ್ಯ ಆಗೋಯ್ತು. ಅವರಿಗಿರೋ ಪೊಟೆನ್ಷಿಯಲ್ಗೆ ಈ ಪಾತ್ರಕ್ಕೆ ಸಂಬಂಧನೇ ಇಲ್ಲ. ಆಕ್ಚುಲಿ ಪೊಟೆನ್ಷಿಯಲ್ ಇತ್ತು, ಪಾತ್ರಕ್ಕೆ ಮಹತ್ವ ಕೊಡ್ಲಿಲ್ಲ ಅಷ್ಟೇ. ಎನಿವೇಸ್, ಜಾಸ್ತಿ ಹೇಳೋದಕ್ ಹೋಗಲ್ಲ, ಆದ್ರೆ ಧನಂಜಯ ಅವರೇ ದೊಡ್ಡ ಸಿನಿಮಾ ಅಂತ ಅಲ್ಲ, ನಿಮ್ಮ ಲೆವೆಲ್ಗೆ ತಕ್ಕನಾಗಿರೋದನ್ನ ಆರಿಸ್ಕೊಳ್ಳಿ. ಬಿಕಾಸ್ ಈ ತರದ ಕ್ಯಾರೆಕ್ಟರ್ಗೆ ಬೀಳೋಂತ ಶಿಳ್ಳೆ ಚಪ್ಪಾಳೆ ಯಾವತ್ತಿಗೂ ವ್ಯರ್ಥನೆ. ಇದನ್ನ ಬಿಟ್ಟು ಲಾಜಿಕಲಿ ಸಿನಿಮಾ ತುಂಬಾನೇ ಹಿಂದೆ ಉಳ್ಕೊಂಡಿದೆ. ಹಾಗೇನೆ ಪ್ಲಾಟ್ ಬಿಟ್ಟು ಹೊರಗೆ ಹೋಗುವಂತ ವಿಷಯಗಳು, ಚಿಕ್ಕಪ್ಪ ಅನ್ನೋ ಎಮೋಷನ್, ಅದರಿಂದ ಮುಂದೆ ನಡೆಯುವಂತ ಘಟನೆಗಳು ಯಾವ್ದು ವರ್ಕ್ ಆಗ್ಲಿಲ್ಲ, ಇದು ಸ್ಲೋ ಇಲ್ಲ. ಟೋಟಲ್ ಆಗಿ ಇದೊಂದು ಆವರೇಜ್ ಟು ಅಬೋವ್ ಆವರೇಜ್ ಸಿನಿಮಾ ಅಂತ ಹೇಳ್ತೀನಿ. ಅಲ್ಲು ಅರ್ಜುನ್ ಅವರ ಪರ್ಫಾರ್ಮೆನ್ಸ್ ಡಾಮಿನೇಟ್ ಮಾಡೋದ್ರಿಂದ ಬಹಳಷ್ಟು ಜನರಿಗೆ ಇದು ಡೀಸೆಂಟ್ ವಾಚ್ ಕೂಡ ಆಗಬಹುದು. ಬಟ್ ನನಗೆ ಇದು ಕೊಟ್ಟಿದ್ದು ಒಂದು ಆವರೇಜ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಸೀಕ್ವಲ್ ಆಗಿ ಒಂದು ಪ್ರಾಪರ್ ಸ್ಟೋರಿ ಅಂತ ನಿಮಗಿಲ್ಲಿ ಸಿಗಲ್ಲ. ಪ್ಲಾಟ್ ಹಾಗೆ ಸ್ಕ್ರೀನ್ ಪ್ಲೇ ಕಡೆನೂ ಹೆಚ್ಚು ವರ್ಕ್ ಮಾಡಿಲ್ಲ. ಬಟ್ ನೀವು ಅಲ್ಲು ಅರ್ಜುನ್ ಅವರ ಫ್ಯಾನ್ ಆಗಿದ್ರೆ, ಪುಷ್ಪ ಫ್ರಾಂಚೈಸ್ಗೋಸ್ಕರ ಹೋಗ್ತೀರಾ ಅಂದ್ರೆ ಖಂಡಿತ ಹೋಗ್ಬೋದು. ಅದು ಕೂಡ ಹೇಳಿರೋ ನೆಗೆಟಿವ್ಸ್ ನ ಅಡ್ಜಸ್ಟ್ ಮಾಡ್ಕೋತೀರಾ ಅಂದ್ರೆ ಮಾತ್ರ. ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮ್ಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ವಿಡಿಯೋ ಲೇಟ್ ಆಗಿರ್ಬೋದು, ಬಟ್ ಡಿಸ್ಕಷನ್ ಯಾವಾಗ್ಲೂ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.